ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಶುಭಲಾ ಮಾಡಿ ಸಾಕಷ್ಟು ಜನ. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಿ? ಸೆಲೆಬ್ರಿಟೀಸ್ ಇಲ್ಲ, ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವ್ನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೋ ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ವು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದವನು. ಯಾಕೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನು ಇವತ್ತು ಅವನು ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ ಅವನ ಪವರ್, ಒಳ್ಳೆ ನಗುಗೆ ಅವನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮೈ ಬ್ರದರ್. ತುಂಬ ಮಿಸ್ ಮಾಡ್ಕೊತೀನಿ ಇವತ್ತು. ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಶುಭಲಾ ಮಾಡಿ ಸಾಕಷ್ಟು ಜನ. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಿ? ಸೆಲೆಬ್ರಿಟೀಸ್ ಇಲ್ಲ, ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವ್ನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೋ ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ವು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದವನು. ಯಾಕೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನು ಇವತ್ತು ಅವನು ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ ಅವನ ಪವರ್, ಒಳ್ಳೆ ನಗುಗೆ ಅವನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮೈ ಬ್ರದರ್. ತುಂಬ ಮಿಸ್ ಮಾಡ್ಕೊತೀನಿ ಇವತ್ತು.